ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಈ ಬೆಳವಣಿಗೆ ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ. ನೆಗೆಟಿವ್ ಬಂದರೂ ಜ್ವರ ಮತ್ತು ಇತರೆ ರೋಗ ಲಕ್ಷಣಗಳು ಕಂಡು ಬರ್ತಾ ಇದ್ದು ಇದನ್ನು ನಿರ್ಲಕ್ಷಿಸದಿರಿ ಎಂದು ಸಾರ್ವಜನಿಕರಿಗೆ ವೈದ್ಯರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಡೆಂಗ್ಯೂ ಜೊತೆಗೆ ಚಿಕನ್ ಗುನ್ಯಾ, ಹೆಪಟೈಟಿಸ್ ಎ ನಂತಹ ನೀರಿನಿಂದ ಹರಡುವ ಕಾಯಿಲೆಗಳು ಮತ್ತು RSV, H1N1 ಮತ್ತು ಸೀಸನಲ್ ಇನ್ಫ್ಲೂಯೆನ್ಸಾದಂತಹ ಉಸಿರಾಟದ ಕಾಯಿಲೆಗಳು ಕೂಡ ಇದೀಗ ಹೆಚ್ಚಾಗ್ತಾ ಇದ್ದು ಇವೆಲ್ಲವೂ ಕೂಡ ಡೆಂಗ್ಯೂ ರೀತಿಯ ರೋಗ ಲಕ್ಷಣಗಳನ್ನೇ ಹೊಂದಿರುತ್ತೆ. ಜುಲೈ 7ರವರೆಗೆ ರಾಜ್ಯ ಆರೋಗ್ಯ ಇಲಾಖೆ ಸುಮಾರು 54,820 ಮಾದರಿ ಪರೀಕ್ಷೆಗಳನ್ನು ನಡೆಸಿದ್ದು ಈ ಪೈಕಿ 7,165 ಮಂದಿಯಲ್ಲಿ ಡೆಂಗ್ಯೂ ಪಾಸಿಟಿವ್ ಬಂದಿದೆ. ಡೆಂಗ್ಯೂ ಪಾಸಿಟಿವ್ ಬಂದ್ರೆ ಅದಕ್ಕೆ ನಿಖರ ಕಾರಣ ಮತ್ತು ಸೋಂಕಿನ ಪ್ರಕಾರವನ್ನು ತಿಳಿಯಲು ಪರೀಕ್ಷೆಯ ಸಮಯ ಮತ್ತು ಸರಿಯಾದ ರೀತಿಯ ಪರೀಕ್ಷೆಯು ಮುಖ್ಯವಾಗಿದೆ. ಜನರು ಹೊರಗೆ ಸೇವಿಸುವ ಆಹಾರ ಮತ್ತು ಕುಡಿಯುವ ನೀರಿನ ಬಗ್ಗೆ ಹೆಚ್ಚು ಜಾಗರೂಕರಾಗಿ ಇರಬೇಕು ಎಂದು ವೈದ್ಯರು ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯಲ್ಲಿ ತೀವ್ರ ಜ್ವರ, ತೀವ್ರ ತಲೆನೋವು, ಕಣ್ಣುಗಳ ಹಿಂದೆ ನೋವು, ಸ್ನಾಯು ಮತ್ತು ಕೀಲು ನೋವು, ಬಾಕಾರಿಕೆ, ವಾಂತಿ, ಸ್ವಲ್ಪ ದಿನದ ನಂತರ ಚರ್ಮದಲ್ಲಿ ದದ್ದುಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಸೂಕ್ತ ಅಂತ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ. ಇನ್ನು ಶಿವಮೊಗ್ಗ ನಗರದಲ್ಲಿ ಸ್ವಚ್ಛತೆ ಸರಿಯಾಗಿಲ್ಲ, ಅಲ್ಲಲ್ಲಿ ನೀರು ನಿಂತರೂ ಪಾಲಿಕೆಯವರು ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಿವೆ.